ರವೆ ಕುರಿತು ಸಣ್ಣ ಕತೆ. ಬೆಂಗಳೂರಿನಲ್ಲಿ ಸೀತಾ ಎಂಬ ಗೃಹಿಣಿ ವಾಸಿಸುತ್ತಿದ್ದಳು. ಒಂದು ದಿನ ಅವಳ ಮನೆಗೆ ಅತಿಥಿಗಳು ಅಚಾನಕ್ಕಾಗಿ ಬಂದರು. ಆಗ ಮನೆಯಲ್ಲಿದ್ದುದು ಕೇವಲ ರವೆ ಮಾತ್ರ. ಸೀತಾ ತಕ್ಷಣ ಯೋಚಿಸಿ ರವೆಯನ್ನು ಹುರಿದು ರುಚಿಯಾದ ಉಪ್ಪಿಟ್ಟು ಮತ್ತು ಸಿಹಿಯಾದ ಕೇಸರಿ ಬಾತ್ ತಯಾರಿಸಿದಳು. ಈ ರುಚಿಯಾದ ಖಾದ್ಯಗಳನ್ನು ಅತಿಥಿಗಳು ಆನಂದದಿಂದ ಸವಿದರು. ಹಾಗೆಯೇ ಅತಿಥಿಗಳು ಸೀತಾಳನ್ನು ಬಹಳಷ್ಟು ಹೊಗಳಿದರು. ಆ ದಿನದಿಂದ ಸೀತಾಳಿಗೆ ರವೆಯ ಮೇಲೆ ವಿಶೇಷ ಪ್ರೀತಿ ಮೂಡಿತು. ಯಾವಾಗಲೂ ಅವಳ ಅಡುಗೆ ಮನೆಯಲ್ಲಿ ರವೆಗೆ ಮೊದಲ ಸ್ಥಾನ ಸಿಕ್ಕಿತು. ಹಾಯ್ ಗೆಳತಿಯರೇ, ನಮಸ್ಕಾರ. ಇವತ್ತ ಮೈಕ್ರೋವೇವ್ ಓವನ್ ಒಳಗ ರವಾ ಹುರಿಯುವುದು ಹೆಂಗ ಅಂತೇಳಿ ನೋಡೋಣ ಬನ್ರಿ. ಇದು ಬಾಂಬೆ ರವಾ ಐತೆ. ಇದನ್ನು ಹುರಿದು ತೋರಿಸ್ತೀನಿ. ದಪ್ಪ ರವಾ ಐತೆ, ಸದಕಿನ ರವಾ. ಅದು ಉಪ್ಪಿಟ್ಟು ಮಾಡಾಕ. ಇದು ಉಪ್ಪಿಟ್ಟು ಮಾಡಾಕು ಬರ್ತೈತೆ, ಶಿರಾ ಮಾಡಾಕು ಬರ್ತೈತೆ, ಕೇಸರಿ ಬಾತ್ ಮಾಡಾಕು ಬರ್ತೈತೆ. ಇದು ರವಾನು ಹುರಿದು ತೋರಿಸ್ತೀನಿ, ಅದನ್ನು ಹುರಿದು ತೋರಿಸ್ತೀನಿ. ಎರಡಕ್ಕೂ ಬೇರೆ ಬೇರೆ ಟೈಮ್ ತಗೋತಾವ. ಮೈಕ್ರೋವೇವ್ನಾಗ ರವಾ ಹೆಂಗ್ ಹುರಿದು ಅಂತೇಳಿ ನೋಡೋಣ. ಮೊದ್ಲ ಇದು ಒಂದ್ ಬಟ್ಲ ರವಾ ಇದನ್ನ ಹಾಕೊಂಡು ಇದನ್ನ ಈ ತರ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ ಮೈಕ್ರೋವೇವ್ ಓವನ್ ಒಳಗ ಇಡ್ಬೇಕು 30 ಸೆಕೆಂಡ್. ಮೊದ್ಲಿಗೆ ಯಾವಾಗ್ಲೂ ಕಡಿಮೆ ಟೈಮ್ ಸೆಟ್ ಮಾಡ್ಬೇಕು, ಆಮ್ಯಾಗ ಜಾಸ್ತಿ ಮಾಡ್ಕೋಬೇಕು. ಈಗ ಸ್ಟಾರ್ಟ್ ಒತ್ತಿ ಈಗ ಇದನ್ನ ಮೊದ್ಲ 1 ನಿಮಿಷ ಇಡ್ತೀನಿ. ಈಗ ನೋಡ್ರಿ, ಮೊದ್ಲಿಗೆ 1 ನಿಮಿಷ ಇಟ್ಟಿನಿ, ಆಮ್ಯಾಗ ತೆಗೆದು ಮತ್ತ ಇನ್ನೊಂದ್ ನಿಮಿಷ ಇಡ್ತೀನಿ. ಈಗ ತೆಗೆದು ನೋಡೋಣ ಫ್ರೆಂಡ್ಸ್. ಇದು 1 ನಿಮಿಷ ಆಯ್ತಲ್ಲ, ಇನ್ನ ಹುರಿಬೇಕಿದು. ಇನ್ನೊಂದ್ ನಿಮಿಷ ಇಡ್ತೀನಿ. ಇದಕ್ಕ ಎಣ್ಣೆ ಏನ್ ಹಾಕುದು ಅವಶ್ಯಕತೆ ಇಲ್ಲ. ಇನ್ನೊಂದ್ ನಿಮಿಷ ಇಡ್ತೀನಿ. ಒಟ್ಟ ಈ ಬಾಂಬೆ ರವಾ ಹುರಿಬೇಕಂದ್ರ 2 ರಿಂದ 2.5 ನಿಮಿಷ ಸಾಕಾಗ್ತೈತೆ. ಜಾಸ್ತಿ ಇಟ್ರ ಇದು ಹೊತ್ತೈತಿ. ಇದು 2 ನಿಮಿಷ ಆಯ್ತು. ಈಗ ಇನ್ನೊಂದ್ 30 ಸೆಕೆಂಡ್ ಇಡ್ತೀನಿ. ಇದು ಒಂದ್ ಅರ್ಧ ಬಟ್ಲು ತಗೊಂಡಿನಿ. ಇದನ್ನು ಈ ತರ ಹಿಂಗ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳೋದು. ಅದಕ್ಕಿನ 1 ನಿಮಿಷ ಜಾಸ್ತಿ ಟೈಮ್ ಬೇಕಾಗ್ತೈತೆ. ಮೊದ್ಲಿಗೆ 1 ನಿಮಿಷ ಇಟ್ಟು ಮಾಡೋದು, ಆಮೇಲೆ ಮತ್ತಿಂದ ಹೊರಗೆ ತೆಗೆದು ತಿರುವಾಡಿ ಮತ್ 1 ನಿಮಿಷ ಇಡು. ಈಗ ನೋಡ್ರಿ, ಇದು ಬಾಂಬೆ ರವಾ ಪೂರಾ ರೆಡಿ ಆಯ್ತು. ಇನ್ನೇನ್ ಇದನ್ನ ಇಡೋದಿಲ್ಲ. ಈಗ ಇದು ದಪ್ಪ ರವಾ ಐತೆ, ಸದಕಿನ ರವಾ. ಇದನ್ನ ಇಟ್ಟ ತೋರಿಸ್ತೀನಿ ಇದು ಹೆಂಗ ಆಗ್ತೈತೆ ಅಂತೇಳಿ. ನೋಡ್ರಿ, ಒಳಗಲ್ಲಿ ರವಾ ತಿರ್ಗೋದು ಕಾಣ್ತೈತಿ. ಗೆಳತಿಯರೇ ನೋಡ್ರಿ, ಈಗ 1 ನಿಮಿಷ ತೆಗಿವು ಹುರಿದಾವ. ಇನ್ನ 1.5 ನಿಮಿಷ ಇಡ್ತೀನಿ. ಅವಾಗ ಇದು ಫುಲ್ ಕೆಂಪಂಗೆ ಹುರಿದು ರೆಡಿ ಆಗ್ತಾವ ಉಪ್ಪಿಟ್ಟು ಮಾಡಕ್ ಬರಾಕ. ನೋಡ್ರಿ ಫ್ರೆಂಡ್ಸ್, ರವಾ ಹೆಂಗ್ ಹುರಿದಾವ ಅಂತ ಹೇಳಿ. ಇವು ಉಪ್ಪಿಟ್ಟು ಮಾಡಾಕ ಬಾಳ್ ಚೆನ್ನಾಗಿ ಆಗ್ತಾವ. ಈ ರವದ ಒಂದ್ ಟೇಸ್ಟ್ ಬೇರೆ ಬರ್ತೈತಿ, ಆ ರವದ ಒಂದ್ ಟೇಸ್ಟ್ ಬೇರೆ ಬರ್ತೈತಿ. ನಾ ಇವತ್ತು ನಿಮ್ಗ 2 ರೀತಿಯ ರವಾ ಹುರಿದು ತೋರ್ಸಿನಿ. ನೀವು ಯಾವಾಗಾರ ಅವಸರಕ್ಕ ನಿಮ್ಗೆ ಉಪ್ಪಿಟ್ಟು ಮಾಡೋದಿತ್ತಂದ್ರ ಈ ತರ ರವಾ ಒಮ್ಮೆ ಹುರ್ಕೊಂಡು ಟ್ರೈ ಮಾಡಿ ನೋಡ್ರಿ. ನಿಮ್ಗ ಈ ವಿಡಿಯೋ ಉಪಯುಕ್ತ ಆಯ್ತ ಅಂತ ಹೇಳಿ ಭಾವಿಸೀನಿ. ಇದು ಬಾಂಬೆ ರವಾ, ಇದು ಸದಕಿನ ರವಾ. 2 ಬಾಳ ಇನ್ನ ಸುಡ್ತಾವ, ಇವು ಬಿಸಿ ಅದಾವ. ಇನ್ನ ಮತ್ತ ಮುಂದಿನ ವಿಡಿಯೋ ಒಳಗ ಈ ರವಾದ್ದು, ಬಾಂಬೆ ರವಾದ್ದು ಉಪ್ಪಿಟ್ಟು ಮಾಡಿ ತೋರಿಸ್ತೀನಿ. ನಿಮಗ ನಾ ತೋರಿಸಿದ ವಿಡಿಯೋ ಇದು ಉಪಯುಕ್ತ ಆಗೈತೆ ಅಂತ ಹೇಳಿ ಭಾವಿಸೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.